25/3/2026 ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಬಲಗೈ ಸಮುದಾಯಗಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸರು ಬೊಮ್ಮರಾಜು ಅಂತೇಳಿ ಪಾಂಡವಪುರ ತಾಲೂಕಿನ ಬಲಗೈ ಸಮುದಾಯದ ಮುಖಂಡರು ಬಂಧುಗಳೇ, ನಾವು ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನು ಖಂಡಿಸಿ ಸರಿಪಡಿಸಿ ಅಂತೇಳಿ ನಾವು ಬೃಹತ್ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಹಾಗಾಗಿ ಈಗಾಗಲೇ ಪಾಂಡವಪುರ ತಾಲೂಕಿನಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಎಲ್ಲ ಸಂಘಟನೆ ಮುಖಂಡರುಗಳು ಸುಧಾ ಒಗ್ಗಟ್ಟಾಗಿದ್ದೀವಿ. ನೀವು ಸುಧಾ ನಮ್ಮ ಥರ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘಟನಾತ್ಮಕವಾಗಿ ಒಗ್ಗಟ್ಟಾಗಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಬಲಗೈ ಸಮುದಾಯಗಳ ಒಕ್ಕೂಟದ ಪ್ರತಿಭಟನೆಗೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಬಂಧುಗಳು, ಚಿಕ್ಕಾಡೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜವಾಬ್ದಾರಿಯನ್ನು ತಗೊಂಡು ಚಿಕ್ಕಾಡೆ ಜಿಲ್ಲಾ ಪಂಚಾಯತಿಗೆ ಬರ್ತಕ್ಕಂಥ ಕನ್ನೂರುಮಾಡಿ ಪಂಚಾಯತಿ, ದೊಡ್ಡಬಳ್ಳಳ್ಳಿ ಪಂಚಾಯತಿ, ಚಿಕ್ಕಾಡೆ ಪಂಚಾಯತಿ ಮತ್ತು ಕೆನ್ನಾಳು ಪಂಚಾಯತಿ, ಹಿರಿಮಳ್ಳಿ ಪಂಚಾಯತಿಯ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಗೆ ಸೇರಿರ್ತವೆ. ಪ್ರತಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಒಂದೊಂದು ಬಸ್ಗಳನ್ನ ಇವತ್ತಿನ ರಾಜ್ಯ ಮಟ್ಟದಲ್ಲಿ ಬಲಗೈ ಸಮುದಾಯಗಳ ಒಕ್ಕೂಟದಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಆ ಕಾರ್ಯಕ್ರಮಕ್ಕೆ ಪ್ರತಿ ಹಳ್ಳಿಗೆ ಹೋಗಿ ನಾವು ಪ್ರತಿ ಪಂಚಾಯತಿಗೆ ಒಂದೊಂದು ಬಸ್ಸು ಜನ ಬರಲೇಬೇಕಂತೇಳಿ ಮನೆಯ ಬಲಗೈ ಸಮುದಾಯದ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಒಂದು ವಾರದಿಂದ ಪ್ರತಿ ಹಳ್ಳಿಗೂ ಇಡೀ ತಾಲೂಕಿನಾದ್ಯಂತ ನಾವು ಪ್ರವಾಸವನ್ನು ಕೈಗೊಂಡಿದ್ದೀವಿ, ಹಲವಾರು ಜನ ಮುಖಂಡರುಗಳು. ಹಾಗಾಗಿ ನಮ್ಮ ಜವಾಬ್ದಾರಿ ಇವತ್ತು ಪಾಂಡವಪುರ ಚಿಕ್ಕಾಡೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜವಾಬ್ದಾರಿಯನ್ನು ಜವಾಬ್ದಾರಿ ಕೊಟ್ಟವ್ರೆ. ಆ ಜವಾಬ್ದಾರಿಯಲ್ಲಿ ನಾನು 5 ಪಂಚಾಯತಿ ಜವಾಬ್ದಾರಿನ 5 ಪಂಚಾಯತಿಗೂ 5 ಬಸ್ಸನ್ನ ಜನ ಓಡಿಸಿಕೆ ನಾವು ಕಂಕಣಬದ್ಧರಾಗಿ ಇವತ್ತು ನಮ್ಮ ಸ್ವಾಮೀಜಿಗಳಾದ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಕ್ಕಂಥ ಅವರ ಕೈ ಬಲಪಡಿಸಿಕೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೆ ನಮ್ಮ ಚಿಕ್ಕಾಡೆ ಜಿಲ್ಲಾ ಪಂಚಾಯತಿಯ ಕ್ಷೇತ್ರದ ಎಲ್ಲ ಜನ ಇವತ್ತು ಒಕ್ಕಲೂರಿನಿಂದ ಮತ್ತು ರೆಡಿಯಾಗಿ ನಿಂತವರು. ಇವತ್ತು ದಯಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಬರ್ತಾಯಿದ್ದೀವಿ, ತಾವು ಬನ್ನಿ ಅಂತೇಳಿ ಈ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ನಾನು ಲಕ್ಷ್ಮೀಸಾಗರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ವಸ್ತುವರಿ ವಹಿಸ್ಕೊಂಡಿದ್ದೀನಿ. ನನಗೆ 5 ಪಂಚಾಯತಿ ವ್ಯಾಪ್ತಿ ಬರ್ತವೆ. ಒಂದು ಬೆಟ್ಟಹಳ್ಳಿ, ಒಂದು TS ಛತ್ರ, ಲಕ್ಷ್ಮೀಸಾಗರ, ನಾರಾಯಣಪುರ. ಇವು 5 ಪಂಚಾಯತಿ ವ್ಯಾಪ್ತಿಗೆ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಪ್ರತಿ ದಿವಸನೂ ಆಲ್ರೆಡಿ ನಾವು ಬೆಂಗಳೂರಿನಲ್ಲಿ ನಡೆಯುವಂಥ ಬಲಗೈ ಸಮುದಾಯದ ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ತೊಡಸ್ಕೊಂಡು ಪ್ರತಿ ಮನೆಗೂ ಎಲ್ಲ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ವಿಲೇಜ್ಗೂ ನಾವು ಭೇಟಿ ಕೊಟ್ಟಿದ್ದೀವಿ. ಎಲ್ಲರೂ ಬರ್ತಾ ಇದ್ದಾರೆ. ಮತ್ತು ಜೊತೆಗೆ ಪ್ರತಿ ಪಂಚಾಯತಿಗೊಂದು ಬಸ್ಸನ್ನು ನಾವು ಹೇಳಿದ್ದೀವಿ. ಆ ಬಸ್ಸು ರೂಟು ಮ್ಯಾಪು ನಾವು ಮೇಲ್ಪಟ್ಟ ಇವ್ರಿಗೆ ನಾವು ಸಲ್ಲಿಸಿದ್ದೀವಿ. ನಾವು ಭಾಳ ಯಶಸ್ವಿಯಾಗಿ ಪಾಂಡವಪುರ ಮೇಲ್ಕೋಟೆ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ಪಂಚಾಯತಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ವಸ್ತುಗಳು ವಹಿಸ್ಕೊಂಡಿರೋರು ಭಾಳ ಆಕ್ಟಿವ್ ಆಗಿ ವೆಹಿಕಲ್ ಮಾಡಿಕೊಂಡು ಪ್ರತಿಯೊಂದು ಮನೆಗೂ ಆ್ಯಂಬುಲೆನ್ಸ್ ತಲುಪಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾವು ಪ್ರತಿಯೊಬ್ಬರಿಗೂ ಕೇಳ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ. ಜ್ಞಾನಪ್ರಕಾಶ್ ಸ್ವಾಮಿಯವರ ಮುಂದಾಳತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ತಾವು ಬನ್ನಿ, ಮನೆಯಲ್ಲೆಲ್ಲ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು TS ಆಳೆ ಅಂತ. ಏನಾಗಿದ್ದೀರಿ? ನಾವು TAPSMS ನಿರ್ದೇಶಕರಾಗಿದ್ದೀನಿ. ಎಲ್ರಿಗೂ ನಮಸ್ಕಾರ.
ನನ್ನ ಹೆಸರು ಕಣಿವೆ ರಾಮ್ ಅಂತೇಳಿ ಪಾಂಡವಪುರ ತಾಲೂಕು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತೀವಿ. ಬಂಧುಗಳೇ, ನಾನು ಜಿಲ್ಲಾ ದಲಿತ ಮುಖಂಡನಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತೇನು ಬಲಗೈ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ 25ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ 24 ಪಂಚಾಯತಿಗೂ ಕೂಡ ನಾವು ಪಾಂಡವಪುರ ತಾಲೂಕಿನಲ್ಲಿ ಒಂದು ಟೀಮ್ ವರ್ಕ್ ಮಾಡ್ಕೊಂಡು ಪಕ್ಷಾತೀತವಾಗಿ ಎಲ್ಲ ಯುವಕರ ಜೊತೆ ಒಂದು ತಂಡವನ್ನು ಮಾಡ್ಕೊಂಡು ಸುಮಾರು 10 ದಿನದಿಂದ ನಾವು ಪ್ರತಿ ಗ್ರಾಮಕ್ಕೂ ಕೂಡ ನಾವು ಭೇಟಿ ಕೊಟ್ಟು ಏನು ಬಲಗೈ ಸಮಾಜದ ಕಾರ್ಯಕ್ರಮ ಇದೆ, ಬಲಗೈ ಒಕ್ಕೂಟದ ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಹೋಗುವಂಥ ಕಾರ್ಯಕ್ರಮಕ್ಕೆ ಪ್ರತಿ ಹಳ್ಳಿಗೂ ಕೂಡ ನಾವೀಗ ಕರಪತ್ರವನ್ನು ಹಂಚಿದ್ದೀವಿ. ನೇತೃತ್ವವನ್ನು ಸನ್ಮಾನ್ಯ ಶ್ರೀ ನಮ್ಮ ಸಮುದಾಯದ ಸ್ವಾಮೀಜಿಗಳಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನೇನು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ನಡೀತದೋ ಆ ಕಾರ್ಯಕ್ರಮಕ್ಕೆ ನಾವು ಚಿನ್ಕುಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಸೇರಿದಂಥ 5 ಗ್ರಾಮ ಪಂಚಾಯತಿ ನಮಗೆ ಬರ್ತದೆ. ಒಂದು ವನಗಾನಹಳ್ಳಿ ಗ್ರಾಮ ಪಂಚಾಯತಿ, ಒಂದು ಡಿಂಕಾ ಗ್ರಾಮ ಪಂಚಾಯತಿ, ಒಂದು ಬನ್ನಂಗಡಿ ಗ್ರಾಮ ಪಂಚಾಯತಿ, ಒಂದು ಗುಮ್ನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಚಿನ್ಕುಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 5 ಪಂಚಾಯತಿಲು ಕೂಡ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ಪ್ರತಿ ನಮ್ಮ ಬಲಗೈ ಸಮುದಾಯದ ನಾಯಕರುಗಳನ್ನ ಕಾರ್ಯಕರ್ತರನ್ನ ಭೇಟಿ ಮಾಡಿ ಈ ಸಮಾಜದ ಬಗ್ಗೆ ತಿಳಿಸಿ ನಾವೆಲ್ಲರೂ ಕೂಡ ನೀವು ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾವು ಮನವಿ ಮಾಡ್ಕೊಂಡಾಗ ಅವರು ತುಂಬೂರಿದಿಂದ ಒಪ್ಪಿ ನಾವೆಲ್ಲರೂ ಕೂಡ ಈ ಬಲಗೈ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತೇಳಿ ನಮ್ಮ ಪಾಂಡವಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಬಲಗೈ ಸಮುದಾಯದ ಜನ ಇವತ್ತು ಒಗ್ಗೂಡಿ ಇವತ್ತು ಒಳೆಯಂತೆ ಹರಿದು ಬರೋಕ್ಕೆ ಇವತ್ತು ಸದಾ ಸಿದ್ಧರಾಗಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ, ದಯಮಾಡಿ ನೀವು ಬನ್ನಿ. ಧನ್ಯವಾದಗಳು. ಪಾಂಡವಪುರ ತಾಲೂಕಿನ ಎಲ್ಲ ಬಲಗೈ ಸಮುದಾಯದ ಮುಖಂಡರೇ, ನಾವು ಕ್ಯಾತನಹಳ್ಳಿ ಜಿಲ್ಲಾ ಪಂಚಾಯತ್ ಉತ್ಸವವನ್ನು ವಹಿಸ್ಕೊಂಡಿದ್ದೀವಿ. ಕ್ಯಾತನಹಳ್ಳಿ ಜಿಲ್ಲಾ ಪಂಚಾಯತಿಯಲ್ಲಿ ಕೆಬೆಟ್ಟಹಳ್ಳಿ, ಅಳಕುಪ್ಪೆ, ಕಟ್ಟೇರಿ, ಕ್ಯಾತನಹಳ್ಳಿ 6 ಗ್ರಾಮ ಪಂಚಾಯತಿ ಉಸ್ತುವಾರಿ ವಹಿಸ್ಕೊಂಡು ಬಲಗೈ ಸಮುದಾಯಗಳ ಮನೆಗೆ ನಾವು ಹೋಗಿ ಕರಪತ್ರವನ್ನು ಹಂಚ್ತಿದ್ದೀವಿ. ಮತ್ತು 25ನೇ ತಾರೀಕಿಗೆ ಏನು ಫ್ರೀಡಮ್ ಪಾರ್ಕ್ ನಡೆಯುವಂಥ ಜಾನಪದ ಸಮಯದ ನೇತೃತ್ವದಲ್ಲಿ ನಡೆಯುವಂಥ ಈ ಬಲಗೈ ಸಮುದಾಯ ಮೀಸಲಾತಿದ ಪ್ರತಿಭಟನೆಯನ್ನು ಜೋರಾಗಿ ಮಾಡಬೇಕು ಅಂತೇಳಿ ಉಳಿಯುವಾಗಾಗಿ ಮನೆಯಲ್ಲೂ ತಪ್ಪದೆ ಬನ್ನಿ 25ಕ್ಕೆ ಫ್ರೀಡಮ್ ಪಾರ್ಕ್ಗೆ. 25/3/2026 ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥ ಬಲಗೈ ಸಮುದಾಯಗಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಬೃಹತ್ ಹೋರಾಟಕ್ಕೆ ಪಾಂಡವಪುರ ತಾಲೂಕಿನ ಎಲ್ಲ ಶೋಷಿತ ಸಮುದಾಯಗಳು ಕೂಡ ಇದರಲ್ಲಿ ಎಲ್ಲಿಗೂ ಕೂಡ ಹೋಗಿ ಪ್ರತಿ ಮನೆಗೂ ಕೂಡ ಯಾವ ಕಾರಣಕ್ಕೆ ಈ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಜಾಗೃತಿಯನ್ನು ಪಾಂಡವಪುರ ತಾಲೂಕಿನ ಬಲಗೈ ಸಂಬಂಧಿತ ಜಾತಿಗಳ ಎಲ್ಲ ಜನರಿಗೂ ಕೂಡ ಮಾಹಿತಿ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪಾಂಡವಪುರ ತಾಲೂಕಿನಲ್ಲಿ ಸುಮಾರು 25ರಿಂದ 30 ವಾಹನಗಳಲ್ಲಿ ಹೊರಡಬೇಕು ಅಂತೇಳಿ ಈಗಾಗಲೇ ಬಸ್ಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿಗೂ ಕೂಡ ಒಂದೊಂದು ಬಸ್ಸನ್ನು ಈಗಾಗಲೇ ಬುಕ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ವಾರು ಜವಾಬ್ದಾರಿಗಳನ್ನ ಕೊಡೋದ್ರ ಜೊತೆಗೆ ಪ್ರತಿ ಜಿಲ್ಲಾ ಪಂಚಾಯಿತಿಗೆ ಒಂದೊಂದು ಉಸ್ತುವಾರಿ ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯವರು ಆ ಜಿಲ್ಲಾ ಪಂಚಾಯತಿಯಲ್ಲಿ ಬರ್ತಕ್ಕಂಥ 5 ಪಂಚಾಯಿತಿಗೆ ಒಬ್ಬೊಬ್ಬರು ಜವಾಬ್ದಾರಿಯನ್ನು ತಗೊಳ್ಳೋದ್ರ ಜೊತೆಗೆ 5 ಬಸ್ಗಳಲ್ಲಿ ಜನಗಳನ್ನ ಕರ್ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಪಾಂಡವಪುರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯದ ಮುಖಂಡರುಗಳು ಪಕ್ಷಾತೀತವಾಗಿ ಕಾಂಗ್ರೆಸ್ ಇರ್ಬೋದು, BJP, JDS, BJP ಯಾವುದೇ ಪಕ್ಷ ಇರ್ಬೋದು, ಎಲ್ಲ ಪಕ್ಷಗಳನ್ನು ಸೈಡ್ಗಿಟ್ಟು ಅವರೆಲ್ಲರೂ ಕೂಡ ಸಮುದಾಯದ ಉಳಿವಿಗಾಗಿ ಒಂದು ವೇದಿಕೆಗೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸ್ಕೊಂಡಿದ್ರು ಆ ನಿಟ್ಟಿನಲ್ಲಿ ರಾಜಕಾರಣವನ್ನು ಸೈಡ್ಗಿಟ್ಟು ಸಮುದಾಯದ ರಕ್ಷಣೆಗೋಸ್ಕರ ಮುಂದಾಗಿರ್ತಕ್ಕಂಥ ಪಾಂಡವಪುರ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಕೂಡ ಮಾತಾಡೋದು ಇಷ್ಟೇ. 25ನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಒಂದು ಬೃಹತ್ ಹೋರಾಟದಲ್ಲಿ ಕನಿಷ್ಠ ಪಾಂಡವಪುರ ತಾಲೂಕಿನಿಂದ 1,500 ಜನ ನಾವು ಹೋಗ್ತಾ ಇದ್ದೀವಿ ಅಂತೇಳಿ ಈಗಾಗಲೇ ನಮ್ಮ ಮುಂದೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಮಂಡ್ಯ ಜಿಲ್ಲೆಯಿಂದನೇ ಸುಮಾರು ಕನಿಷ್ಠ ಒಂದು 10,000 ಜನ ಮಂಡ್ಯ ಜಿಲ್ಲೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ನಿಜವಾಗ್ಲೂ ಲಕ್ಷಾಂತರ ಮಂದಿ ಬಲಗೈ ಸಂಬಂಧಿತ ಜಾತಿಗಳು ಸೇರೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡೋದು ಮತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಇಟ್ಕೊಂಡು ಇವತ್ತು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಎಲ್ಲರೂ ಕೇಳ್ತಾ ಇರೋದಿಷ್ಟೇ, ಪಾಂಡವಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಬಲಗೈ ಸಮುದಾಯದ ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸೋದ್ರ ಮೂಲಕ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿದುಗೊಳಿಸ್ಕೋಬೇಕು. ಒಳ ಮೀಸಲಾತಿಯಲ್ಲಿ ಪದೇ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಸರಿಗೊಳಿಸ್ಕೋಬೇಕು. ಮೀಸಲವನ್ನು ಕೂಡ ಕೊನೆಗಾಣಿಸಲೇಬೇಕು ಅಂತೇಳಿ ಯುವಕರು, ಮಹಿಳೆಯರು ಮತ್ತು ಸಮುದಾಯದ ಮುಖಂಡರು ಎಲ್ಲರೂ ಕೂಡ ಈ ಒಂದು ಪ್ರೊಟೆಸ್ಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಪ್ರೊಟೆಸ್ಟ್ ನಿಜವಾಗ್ಲೂ ಕೂಡ ಕರ್ನಾಟಕದ ಪಾಲಿನ ಐತಿಹಾಸಿಕ ಪ್ರೊಟೆಸ್ಟ್ ಆಗಿ ಉಳಿದ್ರಲ್ಲಿ ಬೇರೆ ಅನುಮಾನನೇ ಇಲ್ಲ. ಈ ಒಂದು